ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಗ್ರೇವಿ ಮಾಡ್ತಾಯಿದ್ದೇನೆ. ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ. ಆಮೇಲೆ ನಾನು ಇಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೀವು ಬೇಕು ಅಂದರೆ ಕಾಯಿಯೂ ಹಾಕ್ಕೋಬೋದು. ನಾನು ಟೇಸ್ಟಾಗಿರಲಿ ಅಂದ್ಬಿಟ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಲಿ ರುಬ್ಬಿಟ್ಟು ಈ ಕಡೆ ಒಂದು ಒಲೆ ಮೇಲೆ ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀರೆಲ್ಲ ಸುಂಡಿಸ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿದ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಕ್ಲಿಪ್ ಸಿಗಲಿಲ್ಲ ನನಗೆ. ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದು. ಇದು 3/4 kg ಚಿಕನ್ ತೊಗೊಂಡಿರೋದಕ್ಕೆ ನಾನು ಮಸಾಲೆ ಹೇಳ್ತಿರೋದು. ಅಷ್ಟೂ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಒಂದು 5-10 ನಿಮಿಷ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಕಡೆಗೂ ಇದಾಗುತ್ತೆ. ಮಸಾಲೆ ಹಸಿ ವಾಸನೆ ಹೋಗೋ ತನಕನೂ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. 1-2 ನಿಮಿಷ ಬಿಟ್ಬಿಟ್ಟು ನಾನು ಖಾರ ರುಬ್ಕೊಂಡಿದ್ನಲ್ಲ ಅದರಲ್ಲೇ ನೀರು ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಕುದೀತಾ ಇದೆ, ಆಗ್ತಾಯಿದೆ. ನಾನಿಲ್ಲಿ ಜಾಸ್ತಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಡ್ರೈ ಬೇಕು ಅಂದರೂ ಸ್ವಲ್ಪ ನೀರು ಹಾಕೋ ಮಾಡ್ಕೋಬೋದು. ನಾನಿಲ್ಲಿ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಆಗಲೇ ಉಪ್ಪು ಹಾಕ್ಕೊಂಡಿದ್ನಲ್ಲ ಚಿಕನ್ ಇಡಬೇಕಾದ್ರೇ, ಅದಕ್ಕೆ ಅಷ್ಟೇ ಸಾಕೊಂಬಿಟ್ಟು ಬಿಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.